ಸಂಬಂಧಿಕರು ಜಗಳಾಡ್ತೀವಲ್ಲ, ಜಗಳಾಡಿ ಮಾತು ಬಿಡ್ತೀವಲ್ಲ, ಮಾತು ಬಿಟ್ಟು ಜಗಳಾಡಿ ಕೋರ್ಟಿಗೆ, ಕಚೇರಿಗೆ, ಇನ್ನು ಏನೇನೋ ಅನಾಹುತಗಳನ್ನ ನಾವು ಮಾಡ್ಕೊಂತೀವಿ. ಎದುರ ಸಲುವಾಗಿ, ಬರೇ ಒಂದು ಗುಂಟೆ ಹೊಲದ ಸಲುವಾಗಿ, ಬರೇ ಒಂದು ಹಾದಿ ಸಲುವಾಗಿ, ಬರೇ ಒಂದು ಒಡ್ಡಿನ ಸಲುವಾಗಿ, ಬರೇ ಒಂದು ಒಡ್ಡಿನೊಳಗಿರತಕ್ಕಂತ ಗಿಡದ ಸಲುವಾಗಿ ಅವನು ಕೂಡ ಜಗಳಾಡಿ, ಆ ಗಿಡ ನನಗೆ ಬರ್ತದ, ಆ ಒಡ್ಡು ನನಗೆ ಬರ್ತದ, ಅದೊಂದು ಸಾಲ ನನಗೆ ಬರ್ತದ ಅಂತ ತಿಳ್ಕೊಂಡು ಕೋರ್ಟಿನಾಗ ಕೇಸ್ ಮಾಡಿ ಜಗಳಾಡಿ 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 ಎಷ್ಟೋ ಮಂದಿ 10 ಎಕರೆ ಹೊಲ ಕಳೆದಾರ್ರಿ. ಎದರ ಸಲುವಾಗಿ? ಬರೇ ಒಂದು ಸಾಲಿನ ಸಲುವಾಗಿ. ನಮ್ಮ ಮಕ್ಕಳಿಗೆ ನಾವು ಏನು ಸಂದೇಶ ಕೊಟ್ಟು ಹೋಗ್ಬೇಕು? ನಮ್ಮ ಮಕ್ಕಳ ಕೈಯಾಗ ಕೊಡ್ಲಿ ಕೊಟ್ಟು ಹೋಗೋಣ, ನಮ್ಮ ಮಕ್ಕಳ ಕೈಯಾಗ ಕುಡುಗೋಲು ಕೊಟ್ಟು ಹೋಗೋಣ. ಅವ್ರು ನಮ್ ಕೂಡ ಜಗಳಾಡ್ಯಾರ, ಅವ್ರು ನಮ್ ಕೂಡ ಹೊಡೆದಾಡ್ಯಾರ, ಅವ್ರು ನಮ್ಮನ್ನ ಕೋರ್ಟಿನ ಕಟ್ಟಿಗೆ ಹತ್ತಿಸಾರ, ಅದಕ್ಕೆ ಅವ್ರನ್ನ ಬಿಡಬಾರ್ದಂತ ತಿಳ್ಕೊಂಡು ಮಕ್ಕಳ ಕೈಯಾಗ ಕೊಡ್ಲಿ ಕೊಟ್ಟು ಹೋಗುನೇನ್ರಿಪ್ಪ? ಬೇಡ. ಈ ಭೂಮಿ ಶಾಶ್ವತವಾಗಿ ಇಲ್ಲೇ ಇರ್ತದ, ನಮ್ ಜೊತೆ ಬರೋದಿಲ್ಲ.